ಹಾಯ್. ಆಕ್ಚುಲಿ ನಾನು ನಿನ್ನೆ ಟಾಕ್ಸಿಕ್ ಮೂವಿ ನೋಡಿದೆ. ಆ ಮೂವಿ ನೋಡಿದ ನಂತರದಲ್ಲಿ ನನ್ನ ವ್ಯೂ ಏನಿದೆ, ನನಗೆ ಆ ಮೂವಿ ಹೇಗೆ ಅನ್ಸ್ತು ಅನ್ನೋದನ್ನ ಹೇಳಬೇಕು ಅಂತ ಅನ್ಸ್ತು. ನಾನಿಲ್ಲಿ ರಿವ್ಯೂ ಮಾಡ್ತಾ ಇಲ್ಲ, ಇಲ್ಲಿ ವಿಮರ್ಶೆ ಮಾಡ್ತಾ ಇಲ್ಲ, ಪರಾಮರ್ಶೆ ಮಾಡ್ತಾ ಇಲ್ಲ. ನನ್ನ ದೃಷ್ಟಿ ನಾನು ಅದನ್ನ ಏನ್ ನೋಡಿದೆ ಅನ್ನೋದನ್ನ ನನ್ನ ವ್ಯೂ ಅನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇಟ್ಸ್ ನಾಟ್ ಅ ರಿವ್ಯೂ. ಯಾಕೆ ಈ ಮಟ್ಟಿಗೆ ನೆಗೆಟಿವ್ ರಿವ್ಯೂಸ್ ಬರ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಂಗೆ ಆಶ್ಚರ್ಯ ಕೂಡ ಆಯ್ತು. ಸೊ ಆ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ನನಗೆ ಈ ತುಂಬಾ ಜನ ಬ್ಯಾಡ್ ರಿವ್ಯೂಸ್ ಹೇಳ್ತಾ ಇದ್ದಂತವ್ರದ್ದು ಕೆಲವೊಂದು ಪಟ್ಟಿ ನನ್ನ ಹತ್ರ ಇದೆ. ಆ ಬ್ಯಾಡ್ ರಿವ್ಯೂಸ್ ಅವ್ರು ಹೇಳ್ತಿದ್ದೇನು, ಬಟ್ ನನಗಲ್ಲಿ ಅನ್ಸಿದ್ದೇನು, ಅದನ್ನ ನಾವು ಮಾತಾಡ್ತಾ ಹೋಗೋಣ. ಮೊದಲಿಗೆ ಟೂ ಮಚ್ ರಕ್ತ, ಆಮೇಲೆ ಬ್ಲಡ್ ಬಾತ್, ಆಮೇಲೆ ಏನು ಇಂಟಿಮೆಸಿ, ಈ ವಿಚಾರವಾಗಿ ಬಹಳ ಮಂದಿ ಅಪೋಸ್ ಮಾಡ್ತಾ ಇದ್ದಾರೆ. ಆ ಸಿನಿಮಾದಲ್ಲಿ ಯಶ್ ಆಗಿರ್ಬೋದು, ನಯನತಾರ ಅಂದ್ರೆ ತಮ್ಮ ಅಕ್ಕ, ಚಿಕ್ಕ ವಯಸ್ಸಿಂದನೂ ಕೂಡ ಅವರು ಬಹಳ ಕಷ್ಟ ನೋಡಿರ್ತಾರೆ. ಅದನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ಆ ಸಿನಿಮಾದಲ್ಲಿ. ಅಂದ್ರೆ ನಿಮ್ಗೆ ಗೊತ್ತಿರಲಿ, ಯಶ್ ನನಗೆ ಹಸು ಅಂತ ಹೇಳಿದ್ರೆ ಆತನ ಅಕ್ಕ ಹೋಗ್ಬಿಟ್ಟು ಕೂಡ್ಲೆ ಹೋಗಿ ರೋಡಲ್ಲಿ ನಿಂತು ಅಥವಾ ಎಲ್ಲೋ ಮೈ ಮಾರ್ಕೊಂಡು ಆತ ಯಶನ್ನ ಬದುಕಿಸ್ತಾ ಇರ್ತಾಳೆ. ಅಂದ್ರೆ ಆ ಮಟ್ಟಿಗಿನ ಕಷ್ಟ. ಆಮೇಲೆ ಈ ಆಲ್ರೆಡಿ ಹುಗ್ದಿರುವಂತ ಬಾಡಿಗಳನ್ನ ಎತ್ತಿ ಅದರಲ್ಲಿರುವಂತ ಜ್ಯುವೆಲ್ಸ್ ಅನ್ನ ಮಾರಿ ಅವ್ರು ಜೀವನ ಮಾಡ್ತಾ ಇರ್ತಾರೆ. ಸೊ ಅಂತ ಬಾಲ್ಯದಲ್ಲಿ ಇದ್ದಂತ ಮಂದಿ ಅವ್ರು ಬೆಳೆದಂತ ನಂತರದಲ್ಲಿ ನೀವೇನ್ ನಿರೀಕ್ಷೆ ಮಾಡೋಕ್ ಸಾಧ್ಯ? ಆ ಟಾಕ್ಸಿಕ್ ಅಥವಾ ಕ್ರೂಯಲ್ಟಿ ತಾನೇ ನಿರೀಕ್ಷೆ ಮಾಡಕ್ ಸಾಧ್ಯ. ಹಾಗಂತ ನಾನು ಈ ಬಾಲಿವುಡ್ ಅಲ್ಲಿ ಅನಿಮಲ್ಸ್ ಸಿನಿಮಾ ನೋಡ್ದಂಗೋ ಅಥವಾ ಈ ಮಲಯಾಳಂ ಅಲ್ಲಿ ಮಾರ್ಕೋ ಸಿನಿಮಾ ನೋಡ್ದಂಗೋ ಆ ಮಟ್ಟಿಗಿನ ಕ್ರೂಯಲ್ಟಿ ನಾನು ಈ ಸಿನಿಮಾದಲ್ಲಿ ನೋಡಿಲ್ಲ. ಅದನ್ನ ಅಷ್ಟು ಖುಷಿಯಾಗಿ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಇದರಲ್ಲಿ ಏನು ಕಂಡಲ್ಲೆಲ್ಲ ಹೊಡಿತಾ ಇದ್ದೇನೆ, ನನಗದು ರೀಸನ್ ಅಂತ ಅನ್ಸಿಲ್ಲ. ಬಟ್ ಅಫ್ಕೋರ್ಸ್ ಆ ಇಂಟಿಮೆಸಿ ಸೀನ್ಸ್ ಇತ್ತಲ್ಲ, ನನಗನ್ಸ್ತು ಬಹುಶಃ ಒಂದು 3 ಸಂದರ್ಭದಲ್ಲಿ ಆ ಇಂಟಿಮೆಸಿ ಸೀನ್ ಅವಶ್ಯಕತೆ ಇರಲಿಲ್ಲ ಅಂತ. ಒಂದು ಸ್ಕ್ರೀನ್ ಹಾಕ್ಬಿಡ್ಬೋದಿತ್ತು, ಏನೋ ಮಾಡ್ಬೋದಿತ್ತು, ಏನೋ ತೋರಿಸಬಹುದಿತ್ತು. ಬಟ್ ಇನ್ಫ್ಯಾಕ್ಟ್ ಅದನ್ನ ಏನಾದ್ರೂ ಕಟ್ ಮಾಡಿದಿದ್ರೆ ಬಿಲೋ 18 ಅವರು ನೋಡೋಕೆ ಅವಕಾಶ ಸಿಕ್ತೋ ಏನೋ ಈ ಮೂವಿನ. ಬಟ್ ಏನು ಅಂತ ಅಂದ್ರೆ ಆ ಮ್ಯಾಡ್ನೆಸ್, ಆ ರಾನೆಸ್, ಅದನ್ನ ತೋರಿಸುವಂತ ಅವಶ್ಯಕತೆ ಇಲ್ಲಿ ಡೈರೆಕ್ಟರ್ಗೆ ಜೊತೆಗೆ ಯಶ್ಗಿತ್ತು ಅಂತ ಕಾಣಿಸುತ್ತೆ. ಆ ಕಾರಣಕ್ಕಾಗಿ ಕೆಲ ಸೀನ್ ಗಳನ್ನ ಬಳಸ್ಕೊಂಡಿದ್ದಾರೆ. ಅದರಿಂದನೇ ಮೂವಿನೇ ನೋಡಂಗಿಲ್ಲ ಅನ್ನುವಂತ ರೀತಿಯಾಗಿ ನನಗಂತೂ ಅಫ್ಕೋರ್ಸ್ ಅನ್ಸಿಲ್ಲ. ಎರಡನೇದು ಏನಿಲ್ಲಿ ಈ ಸಿನಿಮಾದಲ್ಲಿ ಹೇಳ್ತಾ ಇರೋದಂದ್ರೆ ಸ್ಟೋರಿ ಲೈನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ಹಾಗಂತ ಅನ್ಸಿಲ್ಲ. ವಿಚಾರ ಏನು ಅಂದ್ರೆ, ಇಡೀ ಸಿನಿಮಾ ನಡೆಯೋದು ಒಂದು ಥೀಮ್ ಲೈನ್ ಏನು ಅಂತಾರೆ, ನಾವು ಮಾಡ್ಕೊಳ್ಳುವಂತ ಪ್ರತಿ ಆಯ್ಕೆಗೂ ಒಂದು ಬೆಲೆ ಕಟ್ಟಬೇಕಾಗುತ್ತೆ ಅಂತ. ದಟ್ ಮೇ ಬಿ ಒಳ್ಳೆ ಬೆಲೆ ಅಥವಾ ಕೆಟ್ಟ ಬೆಲೆ. ಈಗ ನಾನು ಯಾರಿಗಾರು ಇವತ್ತೊಂದು ಬಾಟ್ಲು ಹೊಡಿತೀನಿ ಅಂತಾನೆ ನಾನು ಅದಕ್ಕೊಂದು ಬೆಲೆ ಕಟ್ಟಬೇಕು. ನಾನು ಇವತ್ತೊಂದು ಜಾಬಿಗೆ ಸೇರ್ಕೊಂತಾ ಇದ್ದೀನಿ, ನಾನು ಡಿಸೈಡ್ ಮಾಡಿದೀನಿ ಓಕೆ ಈ ಕಂಪನಿಗೆ ಸೇರೋಣ ಅಂತಾನೆ ನಾನು ಅದಕ್ಕೊಂದು ಬೆಲೆ ಕಟ್ಟಬೇಕಾಗುತ್ತೆ. ಹಾಗೇನೆ ಇಲ್ಲಿ ಕಿಯಾರಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ತೆಗೆದುಕೊಳ್ಳುವಂತ ನಿರ್ಧಾರ ಇರುತ್ತಲ್ಲ, ಅಲ್ಲ ಅದಕ್ಕೊಂದು ಬೆಲೆ ಕಟ್ಟಬೇಕಾಗುತ್ತೆ. ಆ ಥೀಮ್ ಮೇಲೆ ಈ ಮೂವಿ ನಡ್ಕೊಂಡು ಹೋಗುತ್ತೆ. ಇಟ್ ಇಸ್ ವೆರಿ ಬ್ಯೂಟಿಫುಲ್. ಅದು ತುಂಬಾ ಚೆನ್ನಾಗಿ ನರೇಟ್ ಮಾಡ್ಕೊಂಡು ಹೋಗಿದ್ದಾರೆ ಆ ಸಿನಿಮಾದಲ್ಲಿ ಅಂತ ನನ್ಗನ್ಸ್ತು. ಯಶನ್ ಮಗನ್ ಜೊತೆ ಹೊಡೆದಾಡೋದು, ಮತ್ತೊಂದು ಅದೆಲ್ಲ ಕಾಲ್ಪನಿಕನ ಇಲ್ಯೂಷನ್, ಈ ತರದೆಲ್ಲ ಇದು ಸಾಧ್ಯನಾ ಅಂತ ಸುಮಾರು ಜನ ಹೇಳ್ತಾರೆ. ಅಫ್ಕೋರ್ಸ್ ಇದು ಸಾಧ್ಯ. ಅಂದ್ರೆ ಆ ಇಲ್ಯೂಷನ್ ಅನ್ನೋದು ಇದೆ. ಸೊ ನಾನ್ ರಿಪೋರ್ಟಿಂಗ್ ಮಾಡ್ತಾ ಇದ್ದಂತ ಟೈಮಲ್ಲಿ ನನಗೆ ಇನ್ನೂ ನೆನಪಿದೆ, ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಹುಡುಗ ಆ ಸ್ಟೇಷನ್ ನ ರೆಕಾರ್ಡ್ಸ್ ರೂಮ್ ಒಳಗೆ ಹೋಗಿ ಕುತ್ಕೊಂಡಿರ್ತಾನೆ. ಅವನಿಗೆ ಏನು ಅಂತಾನೆ, ನನ್ನ ಯಾರೋ ಹೊಡಿಯೋಕ್ ಬರ್ತಾ ಇದಾರೆ. ಕಾರ್ ನಂಬರ್ನೆಲ್ಲ ಆತ ನೋಟ್ ಮಾಡ್ಕೊಂಡಿದ್ದ, 100 ನಂಬರ್ನ ನೋಟ್ ಮಾಡ್ಕೊಂಡಿದ್ದ. ನನ್ ಹೊಡೆಯಕ್ ಬರ್ತಿದ್ದಾರೆ, ನನ್ ಕೊಲ್ತಾರೆ ಅಂತ. ಇದು ಬಿಟ್ಟು ಕೂಡ ಈ ತರದ ಬಹಳಷ್ಟು ಕೇಸಸ್ ನಾನು ನೋಡಿದ್ದೀನಿ. ಇಲ್ಲೂ ಕೂಡ ಯಶ್ಗಾಗುವಂತದ್ದು ಅದೇ ಇಲ್ಯೂಷನ್. ಅದನ್ನ ಅವರು ಬಹಳ ಬ್ಯೂಟಿಫುಲ್ ಆಗಿ ಅದನ್ನ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ಒಂದು 30-40 ಪ್ರಾಯದ ಯಶ್, ಅದಾದ್ಮೇಲೆ ಒಂದು 60+ ಯಶ್, ಅದಾದ ನಂತರ ಒಂದು ಟೀನೇಜ್ ಯಶ್, ಬಹಳ ಬ್ಯೂಟಿಫುಲ್ ಆಗಿ ಆ ಚೇಂಜ್ ಓವರ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಪ್ರತಿ ಸೀನ್ ಕೂಡ ಅಷ್ಟೊಂದು ರಿಚ್ ಆಗಿ ಮೂಡ್ ಬಂದಿದೆ. ಪ್ರತಿ ಸೀನಲ್ಲೂ ಕೂಡ ಯಶ್ ಕಾಣುವಂತ ರೀತಿ, ಜೊತೆಗೆ ಆ ಸುತ್ತಮುತ್ತಲ ಬ್ಯಾಕ್ ಗ್ರೌಂಡ್, ಆ BGMಗಳು ಬಹಳ ಬ್ಯೂಟಿಫುಲ್ ಆಗಿದೆ. ನಿಮ್ಗೆ ಗೊತ್ತಿರಲಿ, ಯಶ್ ಈ ಸಿನಿಮಾಗೆ ಸುಮಾರು 16-18 kg ಡೌನ್ ಮಾಡ್ಕೊಂಡಿದ್ದಾರೆ. 3 kg ನಾವು ಡೌನ್ ಮಾಡ್ಕೋಬೇಕು ಅಥವಾ ಪುಟ್ ಆನ್ ಆಗ್ಬೇಕು ಅಂತ ಅಂದ್ರೆ ವಿ ಟೇಕ್ ಲೈಕ್ 6 months 8 months ಈ ತರ ಎಲ್ಲ ಆಗುತ್ತೆ. ನೀಟ್ ಶೇಪ್ ಅಲ್ಲಿ ಆಗ್ಬೇಕು ಅಂತ ಅಂದ್ರೆ, ಒಟ್ರಾಶಿ ಆಗೋದಲ್ಲ, ಶೇಪ್ ಅಲ್ಲಿ ಆಗ್ಬೇಕು ಅಂತ ಅಂದ್ರೆ, ಅಂತದ್ರಲ್ಲಿ ಯಶ್ ಇಷ್ಟೊಂದು ಸಮಯ ತಗೊಂಡಿದ್ದಾರೆ ಮತ್ತೊಂದು ಅನ್ನುವಂಥದ್ದು ನನಗೇನು ತೀರಾ ಸರ್ಪ್ರೈಸಿಂಗ್ ಆಗಿ ಅನ್ಸಿಲ್ಲ. ಮೂರನೇದಾಗಿ ವಿಚಾರ ಅಂತ ಅಂದ್ರೆ, ಯಾರ್ಯಾರೋ ಬರ್ತಾರೆ, ಯಾರ್ಯಾರೋ ಹೋಗ್ತಾರೆ, ನನ್ಗೆ ಆತರನೂ ಅಂತ ಅನ್ಸಿಲ್ಲ. ಸುಮ್ನೆ ಹೋಗ್ಬಿಟ್ಟು ಒಂದು ಪ್ಲಾಂಟ್ ಮಾಡಿದ್ದಾರೆ ಯಾವ್ದೋ ಕ್ಯಾರೆಕ್ಟರ್ಗೆ ಅಂತ. ಒಂದೊಂದು ಕ್ಯಾರೆಕ್ಟರ್ಗೂ ಕೂಡ ತುಂಬಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ಜೊತೆಗೆ ಆ ಕ್ಯಾರೆಕ್ಟರ್ಗಳು ಅಷ್ಟೇ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಹುಮಾ ಕುರೇಶಿ ಇರ್ಬೋದು, ಆಮೇಲೆ ತಾರಾ ಸುನೈನೇನೋ ಅವ್ರು ಆಗಿರ್ಬೋದು, ಆಮೇಲೆ ಕಿಯಾರಾ ಅಡ್ವಾಣಿ ಆಗಿರ್ಬೋದು, ಆಮೇಲೆ ಓವರ್ ಆಲ್ ಡ್ರಗ್ ಕಾರ್ಟೆಲ್ಗೆ ಸಂಬಂಧಪಟ್ಟ ಹಾಗೆ ಒಬ್ಬ ಮಾಸ್ಟರ್ ಇರ್ತಾನಲ್ಲ ಆತ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಆ ರೋಲ್ ಗಳನ್ನ ಪ್ಲೇ ಮಾಡಿದಾರೆ ಗೊತ್ತಾ. ಇಲ್ಲಿ ಯಾರು ಕೂಡ ಆಕ್ಟಿಂಗ್ ವಿಚಾರದಲ್ಲಿ ಯಾರನ್ನೂ ಬ್ಲೇಮ್ ಮಾಡಂಗೇ ಇಲ್ಲ. ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ ಬಿದ್ದು ಆಕ್ಟಿಂಗ್ ಮಾಡಿದಾರೆ. ಅಂತ ಟಫ್ ರೋಲ್ಸ್ ಗಳನ್ನ ನಿಭಾಯಿಸಿದ್ದಾರೆ. ಬಟ್ ವಿಚಾರ ಅಂತಂದ್ರೆ, ಅಫ್ಕೋರ್ಸ್ ಕೆಲವರು ಹೇಳ್ತಾ ಇರೋ ಪ್ರಕಾರವಾಗಿ ಈ ಲೆಂತ್ ಅನ್ನ ಕಮ್ಮಿ ಮಾಡಬಹುದಿತ್ತು ಅಂತ ಹೇಳ್ತಾರೆ. ನನ್ಗನ್ಸುತ್ತೆ ಬಹುಶಃ ಇಂಟಿಮೆಸಿ ಸೀನ್ ಗಳನ್ನ ಒಂದು 3-4 ತೆಗೆದಿದ್ರೆ
ಅದಾದ ನಂತರ ಕೊನೆಯದಾಗಿ ಒಂದು ಏನು ಅನ್ನುವಂಥದ್ದು ರಿವೀಲ್ ಆಗುತ್ತೆ. ರಿವೀಲ್ ಆದ ತಕ್ಷಣ ಬಹುಶಃ ಮುಗಿಸ್ಬಿಟ್ಟಿದ್ರೆ ಅನುಕೂಲ ಆಗ್ತಿತ್ತೇನೋ. ರಿವ್ಯೂ ವಿಚಾರಕ್ಕೆ ಬರ್ತೀನಿ. ಸೊ ಸುಮಾರು ಜನ ನಾವು ನೋಡ್ತಾ ಇದೀವಿ, ನನ್ಗಂತ ಅನ್ಸ್ತಾ ಇರೋದು ಏನು ಅಂತಂದ್ರೆ, ಆಮೇಲೆ ನನ್ಗೆ ಈಗ ನನ್ನ ತೆಲುಗು ಫ್ರೆಂಡ್ಸ್ ಮತ್ತೊಂದು ನಾನು ಕೇಳಿದಾಗ ಏನು ಅಂತ ಅಂದ್ರೆ, ಸುಮಾರು ಒಂದು 3-4 ದಿವಸದಿಂದ ತೆಲುಗು ನಾಡಲ್ಲಿ ಇದ್ದಂತ ಭಯ ಏನು ಅಂತಂದ್ರೆ, ಅಲ್ಲಿ ಇರುಮುಡಿ ಎನ್ನುವಂತ ಒಂದು ಸಿನಿಮಾ ರವಿತೇಜ್ ಅವ್ರದ್ದು ಬಹಳ ಚೆನ್ನಾಗಿದೆಯಂತೆ ಮೂವಿ, ತುಂಬಾ ಚೆನ್ನಾಗಿ. ಸೊ ಯಶ್ ಅವರ ಸಿನಿಮಾ ಬಂದಂತ ನಂತರದಲ್ಲಿ ಆ ಸಿನಿಮಾಗಳನ್ನ ಥಿಯೇಟರ್ ಇಂದ ಎತ್ತಂಗಡಿ ಮಾಡ್ತಾ ಇದ್ರು. ಅಫ್ಕೋರ್ಸ್ ನಾವಾದ್ರೂ ಅಷ್ಟೇ ಅಲ್ವಾ, ಕನ್ನಡದಲ್ಲಿ ನಮ್ಗೆ ಯಾವ್ದಾದ್ರು ಒಂದು ಸಿನಿಮಾ ಒಳ್ಳೆ ಚೆನ್ನಾಗಿ ಓಡ್ತಾ ಇದ್ದಾಗ ಬೇರೆ ಭಾಷೆ ಬಂದಾಗ ನಮ್ಗೆ ಒಂದು ಇನ್ಸೆಕ್ಯೂರ್ಡ್ ಫೀಲ್ ಆಗುತ್ತಲ್ಲ, ಆ ಫೀಲ್ ಆ ತೆಲುಗು ಜನಕ್ಕೆ ಆಗ್ತಾ ಇತ್ತು. ಸೊ ಯಾವಾಗ ಸಿನಿಮಾ ಆವರೇಜ್ ಆಗಿದೆ ಅನ್ನುವಂಥದ್ದು ಗೊತ್ತಾಯ್ತೋ, ಅಥವಾ ಕೆಲವರಿಗೆ ಇಷ್ಟ ಆಗಿಲ್ವೋ, ಆ ರಿವ್ಯೂಸ್ ನ ತುಂಬಾ ಹೈಲೈಟ್ ಮಾಡೋಕೆ ಶುರು ಮಾಡಿದ್ರು. ಅಗೇನ್ ಅಲ್ಲಿ ದಿಲ್ ರಾಜುಗೆ ಸಂಬಂಧಪಟ್ಟಾಗೆ ಡಿಸ್ಟ್ರಿಬ್ಯೂಟರ್ ಅಲ್ಲಿಗೆಲ್ಲ ಸ್ವಲ್ಪ ತಿಕ್ಕಾಟ ಇದೆ, ಕೆಲವೊಂದು ಪ್ರೊಡಕ್ಷನ್ ಹೌಸಸ್ ಡಿಸ್ಟ್ರಿಬ್ಯೂಟರ್ಸ್ ನಡುವೆ ಎಲ್ಲ. ಅದನ್ನ ಈ ಸಿನಿಮಾದ ಮುಖ್ಯವಾಗಿ ಬಹಳ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದ್ರೆ, ತೆಲುಗು ಪೀಪಲ್ಸ್ ಆಗಿರ್ಬೋದು ಅಥವಾ ಬಾಲಿವುಡ್ ಆಗಿರ್ಬೋದು, ಒಂದಂತೂ ಕ್ಲಿಯರ್ ಇತ್ತು, ಇನ್ ಕೇಸ್ ಏನಾದ್ರೂ ಯಶ್ ಈ ಬಾರಿ ಮೂವಿಲಿ ಕ್ಲಿಕ್ ಆದ್ರೆ ಬಹಳ ಮಂದಿ ಹೀರೋಗಳಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಅದರಲ್ಲಿ ಎಸ್ಪೆಷಲಿ ಬಾಲಿವುಡ್, ಆಲ್ಮೋಸ್ಟ್ ಬಿದೋಗಿರುವಂತ ಬಾಲಿವುಡ್. ಆ ಕಾರಣಕ್ಕಾಗಿನೇ ಅವ್ರು ತುಂಬಾ ಚೆನ್ನಾಗಿ ಇದನ್ನ ಬಳಸ್ಕೊಂಡ್ಬಿಟ್ಟು ಇದನ್ನ ಫೇಕ್ ರಿವ್ಯೂಸೋ ಪೇಡ್ ರಿವ್ಯೂಸೋ ಏನೋ ಒಂದು ಆಗ್ತಾ ಇದೆ. ಬಟ್ ನನಗೆ ಯಾಕೆ ಅದು ಈ ರೀತಿಯಾಗಿ ಅನ್ಸ್ತಾ ಇದೆ ಅಂತ ಅಂದ್ರೆ, ಸಿನಿಮಾ ನೋಡಿದಂತ ಸಂದರ್ಭದಲ್ಲಿ ಇಷ್ಟೊಂದು ಟೂ ಮಚ್ ಆಗಿ ಕೆಟ್ಟಾಗಿದೆ ಅಂತ ನನ್ಗಂತೂ ಅನ್ಸಿಲ್ಲ. ಇಡೀ ಥಿಯೇಟರ್ ಹೌಸ್ಫುಲ್ ಇತ್ತು. ನಾನ್ ನಿನ್ನೆ ಹೋದಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಆ ರೀತಿಯಾದಂತ ಟಾರ್ಚರ್ ಫೀಲ್ ಆದಂತದ್ ರೀತಿಯಾಗಿ ನನಗಂತೂ ಕಂಡು ಬಂದಿಲ್ಲ. ಹಾಗಾಗಿ ಹೇಳ್ಬೇಕು ಅಂತ ಅನ್ಸಿದ್ದೇನಂದ್ರೆ, ಯಶ್ ಒಬ್ಬ ಕನ್ನಡದ ಹುಡುಗ, ಹೋದಲ್ಲಿ ಬಂದಲ್ಲಿ ಕನ್ನಡ ಕನ್ನಡ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಯಾರಾದ್ರೂ ಒಬ್ಬ ಕನ್ನಡ ಅಂತ ಅಂದ್ರೆ ಪ್ರಧಾನ ಮಂತ್ರಿ ಹೇಳಿದ್ರು ಕನ್ನಡ ಅಲ್ಲ ಕನ್ನಡ ಅಂತ ಹೇಳ್ಕೊಂಡು ಅವ್ರನ್ನ ಕರೆಕ್ಟ್ ಮಾಡುವಷ್ಟು ಧೈರ್ಯ ತೋರಿಸುವಂತ ಹುಡುಗ. ಸೊ ಅವ್ರನ್ನ ತಗೊಂಡ್ ಹೋಗ್ಬಿಟ್ಟು ನಾವು ಯಾರೋ ತೆಲುಗು ಅವ್ರು ಹೇಳ್ತಾರೆ, ಹಿಂದಿ ಅವ್ರು ಹೇಳ್ತಿದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು 4 ವರ್ಷ ವೇಸ್ಟ್, ಯಶ್ ಮಾಡಿದ್ದೇ ವೇಸ್ಟ್, ಯಶೇ ವೇಸ್ಟ್ ಅನ್ನೋಷ್ಟ್ರ ಮಟ್ಟಿಗೆ ನಾವು ರಿವ್ಯೂ ಮಾಡ್ತಾ ಇದೀವಲ್ಲ. ಇದು ನಾವು ಕನ್ನಡದವ್ರು ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ಅಫ್ಕೋರ್ಸ್ ಸಿನಿಮಾ ಬಗ್ಗೆ ವಿಮರ್ಶೆ ಮಾಡಿ, ಬಟ್ ಆ ಎಫರ್ಟ್ ಬಗ್ಗೆ, ಆ ಸಿನಿಮಾದಲ್ಲಿ ಏನ್ ಒಳ್ಳೇದಿದೆ ಅದನ್ನಾದ್ರೂ ನಾವು ಹೇಳ್ಬೇಕಲ್ವಾ. ಹೋದಲ್ಲಿ ಬಂದಲ್ಲಿ ಯಶ್ ಅದನ್ನೇ ಹೇಳ್ತಾ ಇದ್ದು, ಹಾಲಿವುಡ್ ರೇಂಜಿಗೆ ತಗೊಂಡ್ರೆ ಹಾಲಿವುಡ್, ಅಫ್ಕೋರ್ಸ್ ಹಾಲಿವುಡ್ ರೇಂಜ್ಗೆ ಇದೆ ಆ ಸಿನಿಮಾದ ಒಂದೊಂದು ಸೀನ್ಗಳು ನಾವು ನೋಡುವಂತ ಸಂದರ್ಭದಲ್ಲಿ. ಬಟ್ ನಾವ್ ಅದ್ ಯಾವ್ದನ್ನು ಅಪ್ರಿಶಿಯೇಟ್ ಮಾಡದಿತ್ತಿ, ಏನೋ ಆಳ್ಗೊಂದ್ ಕಲ್ಲು ಅಂತ ನಾವು ಒಂದ್ ಸೈಜ್ಗಲ್ಲೇ ಎತ್ತಾಗ್ತಾ ಇದೀವಲ್ಲ, ನಾಟ್ ಗುಡ್. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಕನ್ನಡಿಗರು ನಾವು ಮೊದಲೇ ನಮಗೆ ಹೇಳ್ತಾರಲ್ಲ, ನಮ್ಗೆ ಸ್ವಲ್ಪ ಆತ್ಮಾಭಿಮಾನ ಕಮ್ಮಿ ಅಂತ ಹೇಳ್ಕೊಂಡು ಈ ತರದ್ ಮುಖ್ಯವಾಗಿಲ್ಲ ಅದನ್ನ ಇನ್ನಿನ್ನೂ ತೋರ್ಸ್ಕೊಳ್ಳೋಂತ ಅವಶ್ಯಕತೆ ಇರ್ಲಿಲ್ಲ ಅಂತ ನನಗಂತ ಅನ್ಸುತ್ತಪ್ಪ. ಆಮೇಲೆ ಇನ್ನೊಂದು ವಿಚಾರ ಅಂತಾರೆ, ಈಗ ಬಹಳ ಎಲ್ಲ ಹೇಳ್ತಾರಲ್ಲ ಶಾಂತಿ ಕ್ರಾಂತಿ, ನಾನು ಹೇಳ್ತೀನಿ ಕೇಳಿ, ಬರ್ದಿಟ್ಕೊಳ್ಳಿ ಇದನ್ನ. ಇನ್ನೊಂದು 15-20 ವರ್ಷ ಆದ್ಮೇಲೆ ಟಾಕ್ಸಿಕ್ ಮೂವಿ ಅವಾಗ ಬಹಳ ಚೆನ್ನಾಗಿತ್ತು, ಅದನ್ನ ನೋಡ್ಲಿಲ್ಲಂತೆ, ನಾವು ನೋಡ್ಬೇಕೀಗ, ರಿಲೀಸ್ ಮಾಡೋಣ, ಈ ತರದ್ದೆಲ್ಲ ನಾಟಕಗಳು ಡ್ರಾಮಾಗಳು ಬೇಡ. ಈ ಶಾಂತಿ ಕ್ರಾಂತಿ ವಿಚಾರವಾಗಿ ಮಾಡ್ತಿದ್ವಲ್ಲ ಹಂಗೆ. ಸೊ ಸಿನಿಮಾ ನೋಡಿ, ನಾನ್ ಹೇಳ್ದೆ ಅನ್ನೋ ಕಾರಣಕ್ಕಾಗಿ ಮತ್ತೆ ಯಾವ್ದೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಹೋಗ್ಬೇಡಿ, ಬ್ಲಾಂಕ್ ಆಗಿ ಹೋಗಿ ಕುತ್ಕೊಳ್ಳಿ. ಅಲ್ಲಿ ಏನ್ ಎಫರ್ಟ್ ಹಾಕಿದ್ದಾರೆ ನಿಮ್ ಕಣ್ಣಿಗೆ ಕಾಣಿಸುತ್ತೆ. ಆ ಸಿನಿಮಾನ ನೋಡೋಣ, ಪ್ರೋತ್ಸಾಹಿಸೋಣ. ಇಷ್ಟ ಇಲ್ವಾ ಹೇಳೋಣ, ಬಟ್ ಎಫರ್ಟೇ ವೇಸ್ಟು, ಯಶೇ ವೇಸ್ಟು, ಗೀತು ಮೋಹನ್ ದಾಸ್ ವೇಸ್ಟು. ಸೊ ಈ ರೀತಿಯಾದಂತ ನೆಗೆಟಿವ್ ರಿವ್ಯೂಸ್ ನನಗೆ ಅವಶ್ಯಕತೆ ಇಲ್ಲ ಅಂತ ಅನ್ಸ್ತು. ಏನೋ ನನಗೆ ಹೇಳ್ಬೇಕಿತ್ತು, 2 ಗಂಟೆ 52 ನಿಮಿಷನೋ 3 ಗಂಟೆ ನಾನು ಕೂತಾಗ ನನಗನ್ಸ್ತಂತ ಭಾವನೆಯನ್ನು ನಾನು ಇಟ್ಟಿದ್ದೀನಿ. ನಿಮ್ಗೆ ಏನ್ ಅನ್ಸ್ತು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ. ಬಟ್ ಕನ್ನಡದ ಹುಡುಗ, ಕನ್ನಡದ ಸಿನಿಮಾ ಪ್ರೋತ್ಸಾಹಿಸೋಣ ಅನ್ನೋದಷ್ಟೇ ನನ್ನ ಉದ್ದೇಶ ಇಲ್ಲಿ. ಥ್ಯಾಂಕ್ ಯು. ನನ್ನ ವೆಯ್ಟ್ 125 kg ಇದೆ ಸರ್. ನಾನು 75 kg ಆಗಬೇಕು ಅಂದ್ರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kg ಇಂದ ಆರಾಮಾಗಿ 75 kg ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರ್ಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116.